ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಸೊ ಇವತ್ತು ಸ್ಪೆಷಲ್ ಏನಪ್ಪ ಅಂದರೆ ನಮ್ಮ ಐಶುದ್ ಬರ್ಡೇ ಇದೆ, ಅದಕ್ಕೋಸ್ಕರ ವ್ಲಾಗ್ ಮಾಡ್ತಾ ಇರೋದು. ಸೊ ಅವಳನ್ನ ಅರ್ಲಿ ಮಾರ್ನಿಂಗ್ ಎಬ್ಬಿಸ್ಬಿಟ್ಟು ರೆಡಿ ಮಾಡಿಕೊಂಡು ನಾವೆಲ್ಲ ದೇವಸ್ಥಾನಕ್ಕೆ ಹೊರಟಿದ್ದೀವಿ, ರೆಡಿ ಆಗ್ತಾ ಇದ್ದೀವಿ. ನಮ್ಮ ಮನೆಯವರಿಗೆ ತುಂಬ ಲೋಡ್ ಇತ್ತು ಇವತ್ತು. ನನ್ನ ಆಫೀಸ್ ಹತ್ರ ಹೋಗ್ತೀನಿ ಅಂದರು. ಸೊ ಅವ್ರನ್ನ ಆಫೀಸ್ ಹತ್ರ ಕಳಿಸ್ಬಿಟ್ಟು ನಾನು ನನ್ನ ತಂಗಿ ಅವಳ ಬರ್ಡೇ ಇತ್ತು ಅಂತೇಳಿ ನಾನೇ ದೇವಸ್ಥಾನಕ್ಕೆ ಕರ್ಕೊಂಬಂದೆ. ಸೊ ದೇವ್ರದ್ದು ಒಂದು ಹಂಗೆ ಕ್ಲಿಪ್ ತಗೊಂಡು ಸೊ ನಾವೊಂದು ಫೋಟೋ ತಗೊಂಡ್ಬಿಟ್ಟು ಅಲ್ಲಿಂದ ಮನೆ ಕಡೆ ಹೊರಟ್ವಿ. ನೋಡಿದ್ನಲ್ಲ, ಸುಮ್ಮನೆ ಫೋಟೋನ ಅಲ್ಲ, ಫೋಟೋನ ಚೆನ್ನಾಗಿ ಬರಲ್ಲ, ಏನು ಚೆನ್ನಾಗಿ ಬರಲ್ಲ, ಸುಮ್ಮನೆ ಹಾಕಿ. ಇಲ್ಲ, ಅವ್ನು ಹೇಳಿದ್ದು ಮೇಲ್ ಬಿಡಕ್ಕಲ್ಲ, ಮತ್ತೆ ಕೆಳಗಡೆ ಕುಂಭದಾಗೆ ಇಲ್ಲಿ ಹೋಗ್ಬಿಟ್ರೆ ಮನೆಗೆ ಬಂದ್ವಿ. ಫೈನಲಿ ಮನೆಗೆ ಬಂದೇ ಬಿಟ್ವಿ. ಸೊ ಎಲ್ಲ ಅರೇಂಜ್ ಆಗಿತ್ತು. ಮಧ್ಯಾಹ್ನದೆಲ್ಲ ವಿಡಿಯೋ ಕ್ಲಿಪ್ ತೊಗೊಳಕ್ಕಾಗಿಲ್ಲ, ಯಾಕಂದರೆ ನಾನು ಆಫೀಸಲ್ಲಿದ್ದೆ. ಸೊ ಅವ್ರಿಗೆ ನೈಟ್ ಪಾರ್ಟಿಗೆ ಹೇಳಿದ್ದೆ. ಸೊ ನೀಟಾಗಿ ತುಂಬ ನೀಟಾಗಿ ಮಾಡಿಕೊಟ್ಟಿದ್ರು, ಮಾಡಿದ್ರು. ಸೊ ನೋಡಿ ಈ ಥರ ಇದೆ. ನಮ್ಮಮ್ಮಂದು ಆ್ಯನಿವರ್ಸರಿನೂ ಇತ್ತು, ಹಾಗೆ ಜೊತೆಲೇ ಮಾಡಿಬಿಡೋಣ ಅಪ್ಪಾಜಿ ಅಮ್ಮನ ಆ್ಯನಿವರ್ಸರಿನೂ ಅವಳ ಬರ್ಡೇನೂ ಅಂತೇಳಿ ಒಂದರಲ್ಲಿ ಹೇಳಿದ್ದೆ. ಯಾಕಂದರೆ ಅವ್ರದ್ದು ಮಾಡಿರಲಿಲ್ಲ, ನಮ್ಮಮ್ಮನ ಬರ್ಡೇ ಆ್ಯನಿವರ್ಸರಿ ಎರಡೂ ಮಾಡಿರಲಿಲ್ಲ. ಸೊ ಜೊತೆಗೆ ಎಲ್ಲ ಮಾಡೋಣ ಅಂಥೇಳಿ ಪೆಂಡಿಂಗ್ ಇಟ್ಬಿಟ್ಟು ಒಂದೇ ಸತಿ ಮಾಡ್ತಾಯಿದ್ದೀವಿ. ನಮ್ಮ ಅಪ್ಪಾಜಿ ಹೋಗೋಕ್ಕೆ ಹಿಂದೆ ಮುಂದೆ ನೋಡ್ತಿದ್ದಾರೆ. ವೈಟ್ ಕಲರ್ ಸೋಲಲಾರದೆ ಕಣ್ಣು ಹೊಳೆವ ಚಾಳಿ ಶುರು ಕನಸದಾಳಿ ಪದ ಸಾಲ ಕೇಳಿ ಹಾಡಬೇಕೆ ಲಾಲಿ ನಗುವಿನ ಚಾಟಿ ಏಟ ತಡೆಯಲಿ ಹೇಗೆ ತನ್ನ ಎದೆಯ ಒಳಗಡೆ ಅಲ್ಲಲ್ಲೇ ಜೋಲಿ ಥರ ಹಠ ಮಾಡಿ ನನ್ನ. ಸೊ ಫೈನಲಿ ಫಂಕ್ಷನ್ ಎಲ್ಲ ಮುಗೀತು. ಊಟಕ್ಕೆ ಹೋಗೋಣ ಅಂತೇಳಿ ಹೊರ್ಗಡೆನೇ ಹೋಗೋಣ ಅಂತೇಳಿ ನಮ್ಮ ಅಜ್ಜಿಯವರು ಮನೆಗೆ ಹೋಗ್ತೀವಿ, ನೀವು ಹೊರಗಡೆ ಊಟ ಮಾಡ್ಕೊಂಬನ್ನಿ ಅಂತ ಹೇಳಿದ್ರು. ಸೊ ಹೊರಗಡೆ ಊಟಕ್ಕೆ ಹೋಗೋಣ ಅಂಥೇಳಿ ಡಾಬಾನ ಯಾವುದು ಅಂತ ಯೋಚನೆ ಮಾಡ್ತಾ ಇದ್ವಿ. ಸೊ ಕೊನೆಗೂ ನಮ್ಮದು ಫೇವ್ರೇಟ್ ಇದೆಯಲ್ಲ, ಸೊ ಆಮೇಲೆ ಈ ಡಬ್ಬ ಸ್ಪೈಸಿ ಡಬ್ಬ ಅಲ್ಲಿಗೆ ಬಂದುಬಿಟ್ವಿ. ಸೊ ಹಾಗೆ ಡಾಬ್ದೊಳಗೆ ಎಂಟ್ರಿ ಆದ್ವಿ. ಎಂಟ್ರಿ ಆಗಿಬಿಟ್ಟು ನಮಗೆ ಏನೇನು ಬೇಕೋ ಎಲ್ಲ ಅದನ್ನು ಆರ್ಡ್ರ್ ಮಾಡ್ಕೊಳ್ರಿ ಅಂತ. ಅವ್ರಿಗೆ ಏನೇನು ಇಷ್ಟ ಬರುತ್ತೋ ಎಲ್ಲ ನೀವೇ ಹೇಳ್ಬಿಡ್ರಿ, ಒಂದೇ ಸತಿ ಆರ್ಡ್ರ್ ಕೊಟ್ಬಿಡೋಣ ಅಂತ ಹೇಳಿದ್ವಿ. ಯಾಕೆಂದರೆ ಮತ್ತೆ ಆರ್ಡ್ರ್ ಮಾಡಿದ್ಮೇಲೆ ತೊಗೊಂಬರೋದು ತುಂಬ ಲೇಟ್ ಆಗುತ್ತೆ. ಸೊ ನೋಡಿರಿ, ಆರ್ಡ್ರ್ ಮಾಡ್ಕೊಂಡ್ಮೇಲೆ ಎಲ್ಲ ಐಟಮ್ಸ್ ಬಂದವು. ಸೊ ಇನ್ನೆರಡು ರೆಡಿ ಆಗ್ತಾಯಿದ್ವು ಅಂತ ಸ್ವಲ್ಪ ಥರದ್ದು ಲೇಟ್ ಮಾಡಿದ್ರು ಪರವಾಗಿಲ್ಲ ಅಂಥೇಳಿ ಎಲ್ಲ ಊಟ ಶುರು ಮಾಡ್ಕೊಂಡ್ವಿ. ಸೊ ಊಟ ಎಲ್ಲ ಮುಗಿಸ್ಕೊಂಡು ಬೀಡ ಹಾಕ್ಕೊಳ್ಳೋಣ ಅಂಥೇಳಿ ಬೀಡ ತರಕ್ಕೆ ಕಳಿಸಿದ್ದೆ. ಸೊ ಬೀಡ ತರಕ್ಕೆ ಹೋಗಿದ್ದಾರೆ, ಬೀಡ ಬಂತು ಫೈನಲಿ. ಸೊ ಬೀಡ ಹಾಕ್ಕೊಂಡು ಎಲ್ಲ ಮನೆ ಕಡೆ ಹೋಗೋಣ ಅಂಥೇಳಿ, ನಾವು ಕಾರ್ ತೊಗೊಂಬಂದಿರಲಿಲ್ಲ, ಎಲ್ಲ ಗಾಡೀಲೇ ಬಂದಿದ್ವಿ. ಗಾಡೀಲೇ ಹೋಗೋಣ ಅಂಥೇಳಿ ಎಲ್ಲ ಬೀಡ ತಿಂದ್ಬಿಟ್ಟು ಹೊರಟ್ವಿ. ಸೊ ಮನೆ ಕಡೆ ಹೋಗ್ಬಿಡೋಣ, ಇಬ್ಬರು ಬಿಡಬೇಕಿತ್ತು, ನಮ್ಮ ಅಕ್ಕನ ಮಕ್ಕಳ ಬಿಟ್ಬರೋಣ ಅಂತೇಳಿ ಬಿಟ್ಟು ಬಂದುಬಿಟ್ಟು ಮನೆಗೆ ಹೋದ್ವಿ. ನೋಡಿರಿ, ನಮ್ಮ ಮನೆಯವರೆಲ್ಲ ಊಟ ಮುಗಿಸ್ಕೊಂಬಂದು ಕೂತ್ಕೊಂಡಿದ್ದಾರೆ. ಹಾಗೆ ಲೈಟಾಗಿ ಒಂದು ಟೀ ಮಾಡಿಕೊಡ್ತೀನಿ ಎಲ್ಲರಿಗೂ ಅಂತೇಳಿ ಅವರೇ ಟೀ ರೆಡಿ ಮಾಡ್ತಾ ಇದ್ದಾರೆ. ಆಲ್ರೆಡಿ ಟೈಮು 12 ಗಂಟೆ ಏನೋ ಆಗಿತ್ತು. ಸೊ ಅವರೇ ಮಾಡ್ತಾಯಿದ್ದಾರೆ.
ನಮ್ಮ ಮನೇಲಿ ಇದು ಒಂಥರ ಅಭ್ಯಾಸ ನಮಗೆ. ಊಟ ಎಲ್ಲ ಆದಮೇಲೆ ನೈಟ್ ಟೀ ಕುಡಿಯೋದು. ಯಾರಿಗಾದ್ರೂ ಒಬ್ರಿಗೆ ನಿದ್ದೆ ಬಂದಿಲ್ಲ ಅಂದ್ರೂ ನಾವು ಟೀ ಕುಡಿಯೋಕ್ಕೆ ಎಲ್ಲರನ್ನೂ ಎಬ್ಬಿಸಿ ಟೀ ಕುಡಿದ್ಬಿಡ್ತೀವಿ. ಸೊ ಇದಾಗಿತ್ತು ಗಾಯ್ಸ್ ಇವತ್ತಿನ ವಿಡಿಯೋ ಇಷ್ಟ ಆದರೆ ಶೇರ್ ಮಾಡಿ, ಕಮೆಂಟ್ ಮಾಡಿ, ಲೈಕ್ ಮಾಡಿ.